ನಮಸ್ಕಾರ ವೀಕ್ಷಕರೇ, ಐಕ್ಯ ನ್ಯೂಸ್ಗೆ ಸ್ವಾಗತ. ಇಂದು ಕೆಡಿಪಿ ಸಭೆಯಲ್ಲಿ ಬಸವ ಕಲ್ಯಾಣ ಶಾಸಕ ಶರಣು ಸಲ್ಗರ್ ಅವರು ಹಲವಾರು ಗಂಭೀರ ವಿಷಯಗಳ ಕುರಿತು ಪ್ರಶ್ನೆ ಎತ್ತಿದ್ದು, ಬಸವ ಕಲ್ಯಾಣದಲ್ಲಿ ನಡೆಯುತ್ತಿರುವ ಟ್ರಾಫಿಕ್ ಪೊಲೀಸ್ ಸಮಸ್ಯೆ, ಅದೇ ರೀತಿ ಅಂಗನವಾಡಿಯಲ್ಲಿ ನಡೆಯುತ್ತಿರುವ ಗತಿವಿಧಿಗಳು ಹಾಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೆರಿಗೆ ವಿಭಾಗದಲ್ಲಿ ನಡೆಯುತ್ತಿರುವ ಹೆರಿಗೆ ಮಾಡಿಸುವ ರೋಗಿಗಳ ಮೇಲೆ ದೊಡ್ಡ ಪ್ರಶ್ನೆಗಳನ್ನು ಎತ್ತಿದ್ರು. ಕರ್ನಾಟಕ ಅರಣ್ಯ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ, ಬೀದರ್ ಎಂಎಲ್ಸಿ, ಬೀದರ್ ಜಿಲ್ಲೆಯ ಎಲ್ಲ ಉನ್ನತ ಅಧಿಕಾರಿಗಳು ಹಾಗೂ ಉನ್ನತ ಮುಖಂಡರು ಕೆಡಿಪಿ ಸಭೆಯಲ್ಲಿ ಉಪಸ್ಥಿತರಿದ್ದರು. ಅವರು ವರ್ತನೆಯಿಂದ ನಡೆಸ್ತು. ಬಟ್ ಅವ್ರು ಒಳ್ಳೆ ಅಧಿಕಾರಿ ಅಲ್ಲ ಸರ್. ಬಟ್ ಅಲ್ಲಿ ಯಾವುದೇ ರೀತಿ ಅವ್ರಿಗೆ ನಿಮ್ಗೆ ನನಗೆ ನ್ಯಾಯ ಸಿಕ್ಕಿಲ್ಲ ಸರ್. ನಾನು ಲಾಸ್ಟ್ ದಿನ ತಾಳ್ಮೆ ಕರ್ಕೊಂಡು ಮಾತಾಡ್ತೀನಿ ಸರ್. ಅಟ್ಲೀಸ್ಟ್ ತಾವು ಒಂದು ಸಲ ಆಸ್ಪತ್ರೆ ವಿಸಿಟ್ ಮಾಡಿದ್ರು ನನಗೆ ಖುಷಿ ಆಗ್ತಿತ್ತು. ಒಂದು ಸಲ ವಿಸಿಟ್ ಮಾಡ್ಬೇಕು. ಆ ವ್ಯಕ್ತಿ ತಾಜೋದೀನ್ ಅಂತಕ್ಕಂಥ ವ್ಯಕ್ತಿ ದಿವಸ ಸರ್, ಡಾಕ್ಟರ್ ತಾಜೋದೀನ್ ಅವ್ರ ಹೆಲ್ತಿಯಲ್ಲಿ ಗೈನಕಾಲಜಿಸ್ಟ್ ಸರ್. ಸರ್ ಆ ಡಾಕ್ಟರ್ ಹೆಸರು ತಗೊಳ್ಬೇಕಲ್ಲ ಸರ್. ರೀಫಾ ಆಸ್ಪತ್ರೆದೊಳಗ ಡಾಕ್ಟರ್ ಸರ್, ಡಾಕ್ಟರ್ ತಾಜುದ್ದೀನ್ ಅವ್ರು ನಮ್ಮ ಆಸ್ಪತ್ರೆದೊಳಗ ಡಾಕ್ಟರ್ ಡ್ಯೂಟಿ ಅಲ್ಲ ಸರ್. ಅವರಿಗೆ ಅವ್ರ ವೈಫ್ ಅಲ್ಲೇ ಗೈನಕಾಲಜಿಸ್ಟ್. ಒಂದು 4 ಜನ ನರ್ಸ್ಗಳಿಗೆ ಇಟ್ಕೊಂಡಾರ. ಆ ಒಂದು ಪೇಷಂಟ್ ಕಳ್ಸೋದ್ರಲ್ಲಿ 3,000 ರೂಪಾಯಿ ಫಿಕ್ಸ್ ಅದ. 4 ವರ್ಷದಿಂದ ಅಗೇನ್ಸ್ಟ್ ನಾನು ಮಾತಾಡ್ತೀನಿ ಸರ್. 3 ಸಲ ಆರೋಗ್ಯ ಸೌಲಭ್ಯ ಬಂದಿದೆ ಸರ್. ನಮ್ಮ ಕಡೆ ಎಲ್ಲಾ ಕೆಡಿಪಿದೊಳಗೆ ಮಾತಾಡಿನಿ ಸರ್. ಅವು ಅಲ್ಲೇ ಇಡಬೇಕಂತ ಅಂತದ್ದು ಏನು ಅಂತ ನಾವು ಇಷ್ಟು ಕಾಂಪ್ಲೇಂಟ್ ಕೊಟ್ಟಿರ್ತೀವಿ. ಒಂದ್ಸಲ ಎನ್ಕ್ವೈರಿ ಮಾಡಿ ಸರ್. ನಮ್ಮ ಆಸ್ಪತ್ರೆ ಏನ್ ಮಾಡಿ ಸರ್, ತಾವು ನಾವು ಸರ್ಕಾರಕ್ಕೆ ಧನ್ಯವಾದ ಹೇಳ್ತೀನಿ ಸರ್. ನಮ್ಗೆ ಧನ್ಯವಾದ ಹೇಳ್ತೀನಿ ಮೊಟ್ಟ ಮೊದಲಿಗೆ ಇಬ್ರು ಸಚಿವರಿಗೆ. ನಮ್ಮ ತಾಲೂಕು ಆಸ್ಪತ್ರೆ ತಾವು ಜಿಲ್ಲಾ ಮಟ್ಟದ ಆಸ್ಪತ್ರೆ ಅಂತ ಹೇಳಿ ತಾವು ಅಪ್ಗ್ರೇಡ್ ಮಾಡಿ ಸರ್. ಅದಕ್ಕೆ ನಾವು ತುಂಬ ಧನ್ಯವಾದ ಹೇಳ್ತೀನಿ. ನಾವು ಅಂತ ಇಡೀ ಬೀದರ್ ಜಿಲ್ಲೆಯೊಳಗೆ ನಮ್ಮ ಆಸ್ಪತ್ರೆ ನಂಬರ್ 1 ಆಸ್ಪತ್ರೆ ಅಲ್ಲ ಸರ್. ಇದು ಒಂದು ತಾವು ಸುಧಾರಣೆ ಮಾಡ್ತೀವಿ ಸರ್. ಅದ್ರ ಜೊತೆ ಇದು ಮಾನವೀಯತೆ ದೃಷ್ಟಿಯಿಂದ ಏನು ಪುಣ್ಯ ಕೆಲಸ ಅಲ್ಲ ಸರ್. ದಯಮಾಡಿ ಪುಣ್ಯ ಕಟ್ಕೊಡಿ ಸರ್. ನಾನು ಭಾಷೆಗಳನ್ನು ಹೇಳ್ತೀನಿ. ನಾನು MLA ಆಗಿ ಮಾತಾಡ್ತೀನಿ. ನಾನು ಬಸವ ಕಲ್ಯಾಣ ಒಬ್ಬ ಸಾಮಾನ್ಯ ನಾಗರಿಕ ಆಗಿ ಮಾತಾಡ್ತೀನಿ. ದಯಮಾಡಿ ಮಾಡಿ ಸರ್. 20 ದಿವಸ ಬಿಟ್ಟರೆ ಅರ್ಥ ಮಾಡ್ಕೊಳ್ಳಿ. ನಾನು 20 ದಿವಸ ಬಿಟ್ಟು ಮಾಡಿದ್ರೆ ನ್ಯೂಸ್ ಇಲ್ಲ. ಮೂಡಿವಿ ಸ್ಟೇಷನ್ ವಿಸಿಟ್ ಮಾಡಿದ್ದಾಗ ಮಳಿ ಈಗ ಒಂದು ತಿಂಗಳಾಯ್ತು ಮಳಿ ಇಲ್ಲ. ಅವು ಹೊಲ ಎಲ್ಲ ಭೂಮಿ ಬಿಟ್ಟಿಲ್ಲ. ಜನ ಒಂದೇ ಸಾವಿರ ಬರ್ತಾರೆ ತಿನ್ನ ಮಳಿ. ನೀವು ಅವಾಗ ಸೀರಿಯಸ್ ಫಾಲೋ ಮಾಡಿ ಇಷ್ಟ ರೆಡಿ ಆಗಿರ್ತೀವಿ. ಅಟ್ಲೀಸ್ಟ್ ಇದು ಪ್ರಶ್ನೆದಾಗ ಜನ ಕಳಿಸ್ತಾರೆ ಸರ್. ಇನ್ನೊಂದು 2 ದಿವಸ ಈ ಸಭೆದೊಳಗ 50 ಲಕ್ಷ ರೂಪಾಯಿ ತಾವು ಹೋಗಿ, ನಾನು ಬಿಜೆಪಿ ನಮ್ಮ ಸರ್ಕಾರದಿಂದ ಪೂಜೆ ಮಾಡಿದ್ವಿ. 50 ಲಕ್ಷ ರೂಪಾಯಿ ಕೊಟ್ಟಿಲ್ಲ. ನಾನು ಹೋಗಿ ಅಜಯ್ ನಾಗಭೂಷಣ್ ಅವರಿಗೂ ಹೋಗಿ ಪರ್ಸನಲ್ ಹೋಗಿ ನಾವು ಹೋಗಿ ಮಾತಾಡಿ ರಿಕ್ವೆಸ್ಟ್ ಮಾಡ್ಕೊಂಡ್ ಬಂದೀನಿ. ನಮ್ಮ ಕಡೆ ಗೋಶಾಲೆದು ಭಾರಿ ಅವಶ್ಯಕತೆ ಅದ. ದನಗಳೆಲ್ಲ ಎಲ್ಲಿಂದಲೇ ಪೇಪರ್ ತಿಂದು ಸಾಯ್ಲತ್ತವ. ಮುದಿ ದನಗಳು ಜನ ಬಡವರು ಸಾಕಲ್ಲ ಬಟ್ಟಿ ರೋಡಿ ಬೀಳತ್ತಾರ. ಒಂದ್ ವೇಳೆ ದಯಮಾಡಿ ಇದೊಂದು ಗೋಶಾಲೆ ತಾವು ಮಾಡ್ಕೊಟ್ರಿ ಅಂದ್ರೆ ಒಳ್ಳೆ ಬೀದರ್ ಜಿಲ್ಲೆದೊಳಗಲ್ಲ ಸರ್, ಕಲ್ಯಾಣ ಕರ್ನಾಟಕದೊಳಗೆ ನಂಬರ್ 1 ಗೋಶಾಲೆ ಮಾಡಿ ತೋರಿಸ್ತೀನಿ ಸರ್. ಇದೊಂದು ರಿಕ್ವೆಸ್ಟ್ ಸರ್. ಸರ್ ಈಗ ಏನ್ ಡಿಸಿಷನ್ ಆಯ್ತು, ಹೆಲ್ಮೆಟ್ ಹಾಕೋಬೇಕು ಎಲ್ಲರೂ. ಹೆಲ್ಮೆಟ್ ಲಿಂದ ಭಾಳ ರೂಲ್ಸ್ ಆಗತ್ತೆ ಅಂತ ಹೇಳಿದ್ರು ಸರ್. ನನ್ನೊಂದು ಸಬ್ಮಿಷನ್ ವಿನಂತಿ ಏನಂದ್ರೆ ನಿಮ್ಮ ನೇತೃತ್ವದೊಳಗ SP ಅವರು ಹೊಸದಾಗಿ ಬಂದಾರ. ನಮ್ಮಲ್ಲಿ ಕಂಪಲ್ಸರಿ ಎಲ್ಲಿ ಗಾಡಿಗಳು 3 ಕುಂತ ಬರ್ತಾರ, 2 ಕುಂತ ವಿತೌಟ್ ಹೆಲ್ಮೆಟ್ ಬರ್ತಾರ, ಅಲ್ಲಿ ಕಂಪಲ್ಸರಿ ಪೊಲೀಸರು ವೇಗಾ ಕಂಪ್ನಿ ಹೆಲ್ಮೆಟ್ ಇಡೋ ಸರ್. ಅದು ಹೆಲ್ಮೆಟ್ ಅವ್ರು ತೊಗೋಬೇಕು. ಅವ್ರ ಮೇಲೆ ರೊಕ್ಕ ಇದ್ರೆ ಗಾಡಿ ಹೋಗಿ ಪೊಲೀಸ್ ಸ್ಟೇಷನ್ ಹಚ್ಚಬೇಕು. ಮತ್ತೆ ಮನೆಯಿಂದ ರೊಕ್ಕ ಹೋಗ್ತಾನೆ ಗಾಡಿ ಮತ್ತೆ ಹೆಲ್ಮೆಟ್ ಬೇಕಾದ ಖರೀದಿ ಮಾಡ್ಕೊಂಡು ಹೋಗ್ಬೇಕು ಸರ್. ಇದೊಂದು ಕಂಪಲ್ಸರಿ ಸರ್. ಅವ್ರಿಗೆ ಫೈನ್ ಹಾಕೋದಿಲ್ಲ ಇದು 1 ವರ್ಷ ತನಕ. ನಾವು ಏನಾದ್ರೆ ಬೆಂಗಳೂರೊಳಗ 100 ಮಂದಿದೊಳಗ ಒಬ್ಬನೇ ಹೆಲ್ಮೆಟ್ ಹಾಕೊಂಡು ನಮ್ಗೆ ಸಿಗಲ್ಲ ಸರ್. ಇಲ್ಲಿ 100 ಮಂದಿ ಹೊಂಟ್ರಂದ್ರೆ ಒಬ್ಬೊಬ್ಬರು ನಮ್ಮ 100 ಮಂದಿ ಹೆಲ್ಮೆಟ್ ಹಾಕೊಂಡು ಹೋಗೋ ಸಿಗಲ್ಲ. ಇದೊಂದು ಕಡ್ಡಾಯ ವೇಗಾ ಕಂಪ್ನಿನೇ ಕೊಡ್ಬೇಕು ಸರ್. ಮತ್ತೆ ಪೊಲೀಸರಿಗೆ ನೀವು ಹಿಂಗೆ ಆದೇಶ ಕೊಟ್ರಿ ಅಂದ್ರೆ ತೆಲಿಕೆನ ಮೊದಲೇ ಹೆಲ್ಮೆಟ್ ಅಂತ ತಂದಿಟ್ಟು ಪೇಪರ್ ಅಂತ ಅದು ಉಪಯೋಗಿಲ್ಲ. ವೇಗಾ ಕಂಪ್ನಿನೇ ಹೆಲ್ಮೆಟ್ ತಂದು ಇದೊಂದು ಸರ್. SP ಸಾಹೇಬ್ರು ಇವತ್ತಿಗೆ ಜನ ಹಚ್ಚಿ ಬಿಟ್ಟವ್ರಿಗೆ ನೆನೆಸ್ತಾರೆ. ಬೀದರ್ ಜಿಲ್ಲಾ ಪ್ರತಿಯೊಬ್ಬರಿಗೆ ಹೆಲ್ಮೆಟ್ ಹಾಕೊಂಡು ನೀವು ಕಲಿಸಿದ್ರೆ ನಾವು ಬದುಕಿರ್ತ ನಿಮ್ಗೆ ನೆನೆಸ್ತೇವೆ. ಇದು ಬಹಳ ದೊಡ್ಡ ಕೆಲಸ. ನಾವು ನಿಮ್ಗೆ ಚಾಲೆಂಜ್ ಇದು ಕೊಡತ್ತಿಲ್ಲ, ಉಪದ್ರ ಹಾರಿಸಲಿಕ್ಕಿಲ್ಲ ನಿಮ್ಗೆ. ಇದೊಂದು ಬಹಳ ಸಣ್ಣ ಕೆಲಸ ಅದ. ನೀವು ಪ್ರಯತ್ನ ಮಾಡಿದ್ವಿ ಆತ ಸರ್. ಕಂಪಲ್ಸರಿ ವೇಗ ಹೆಲ್ಮೆಟ್. ಅವ್ರು ಇವತ್ತು ವೇಗ ಹೋಗಿ ಮತ್ತೆ ನಾಳೆ ಹಾಕೊಂಡು ಬಂದಿಲ್ಲ ತೊಂದಿಲ್ಲ ತಿಳ್ಕೊ ಸರ್. ಮತ್ತೊಂದು ವೇಗ ಹೆಲ್ಮೆಟ್ ಕೊಡ್ಬೇಕೇಳಿ ಅವ್ರು ಎಷ್ಟೆಲ್ಲ ಮನೆಗೆ ಇದು ಬರ್ತಾರೆ ನೋಡೋಣ ಸರ್. ಇದೊಂದು ಸ್ಟ್ರಾಂಗ್ ಇದ್ರೊಳಗೆ ಆಗ ಸರ್. ದಯಮಾಡಿ ವೆರಿ ಎಸೆನ್ಷಿಯಲ್ ಅಲ್ಲ ಸರ್. 15-20 ವರ್ಷ ಪಡ್ಬೋದು ಸರ್. ಒಂದು ಮಗ ಇಟ್ಟು ತಿನ್ನ ಸಾಯಲತ್ತವ ಸರ್. ಹೆಲ್ಮೆಟ್ ಹಾಕೊಂಡು ಸಾಯಲ್ಲ ಸರ್. ಸರ್
ಸರ್ ಸರ್ ಇದು ನಿಮ್ಮ ನೇತೃತ್ವ ಸರ್ ನಿಮ್ಮ ಹೆಸರು ರೂಲ್ಸ್ ಎಲ್ಲವೂ ಇದೆ. ಹಾ, ಸರ್. ಇಂಪ್ಲಿಮೆಂಟ್ ಮಾಡೋದ್ರಲ್ಲಿ ಸರ್ ಸರ್ ನೀವು ಟೈಟ್ ಮಾಡಿದ್ರೆ ದೊಡ್ಡ ವಿಷಯ ಸರ್ ಮನೆ ಹೆಲ್ಮೆಟ್ ಹಾಕಬೇಕು ಅವ್ರು ಬಂದು ದುಡ್ಡು ಇಸ್ಲಿ ಮಾಡಿದ್ರೆ ಆಗಲ್ಲ ಸರ್ ನೀವು ದುಡ್ಡು ಇಸ್ಲಿ ಮಾಡಿದ್ರೆ ಪೊಲೀಸರು ಮಿಸ್ಯೂಸ್ ಮಾಡ್ಬೋದು 10 ಗಾಡಿ ಬರ್ತಾವ 5 ಮೇಲೆ 5 ಸೆಟ್ ಹೋಗ್ತಾರ ಮನೆ ವ್ಯವಸ್ಥೆ ತೆಗಿತಾರೆ ಕಂಪಲ್ಸರಿ ಬೇರೆ ಹೆಲ್ಮೆಟ್ ತಗೋಬೇಕು ಅದು ಗೋಲ್ಡ್ ಸರ್ ಎರಡನೇ ಇನ್ನೊಂದು ಎಸ್ಪೆಷಲಿ ಸರ್ ನಮ್ಮ ಮಹಾರಾಷ್ಟ್ರ ಬಾರ್ಡರ್ ಬಂದು ಆ ಗೌಡ್ ರೋಡ್ ಪೊಲೀಸರು ಮುಂದಿರ್ತಾರೆ ಸರ್ ಇಂಥ ರೈತರಿಗೆ ವ್ಯಾಪಾರಿಗಳಿಗೆ ಇಷ್ಟು ತಡ ಹೋಗ್ಯದ ಸರ್ ನೀವು ಹೇಳ್ತೀನಿ ಗೌಡ್ ರೋಡ್ ಮಹಾರಾಷ್ಟ್ರ ಜನ ನಮಗೆ ಬಿಸ್ನೆಸ್ ಬರ್ತಾರೆ ಸರ್ ತಾಂಬೋವಾಡಿ ಆ ಕಡೆ ಎಲ್ಲ ಬರ್ತಾರೆ ಸರ್ ಪೊಲೀಸರಿಗೆ ಹೆದರಿ ಒಟ್ಟು ಬರ್ಲಿಕ್ಕೆ ತಯಾರಿಲ್ಲ ಸರ್ ನಮ್ಮೆಲ್ಲ ದುಕಾನ್ಗಳು ಬಂದ್ ಮಾಡೋ ಕಡೆ ಬಂದ ಸರ್ ಫೈನ್ ಹಾಕ ಸರ್ 500 ಕೊಡಿ 1000 ಕೊಡಿ ಎದಕ್ಕೆ ಅದೇ ಹೆಲ್ಮೆಟ್ ಇಲ್ಲ ಈ ರೈತ ತರಕಾರಿ ಮಾರಕ್ಕೆ ಬರ್ತಾನೆ ಅವನಿಗೂ ಫೈನ್ ಹಾಕೋದು ಅದ್ರ ಸಲುವಾಗಿ ಇದು ಎಲ್ಲರೂ ಬಗೆಹರಿಸಬೇಕಂದ್ರೆ ಫಸ್ಟ್ ಇದು ಒಂದೇ ದಾರಿಯಿಂದ ಹೆಲ್ಮೆಟ್ ಹಾಕೊಂಡು ಕಲಿಸ್ಬೇಕು ಸರ್ ನಿಮ್ಮ ನೇತೃತ್ವ ಹೆಲ್ಮೆಟ್ ಹಾಕೊಂಡು ಎಲ್ಲರೂ ಕಲ್ತವ್ರು ಅಂದ್ರೆ ವರ್ಷಕ್ಕೆ ಒಂದು ತೋರಿಸ ಪರವಾಗಿ ನಾವು ಸಹಾಯ ಮುಗಿಸ್ತೀವಿ ಸರ್ ಫಸ್ಟ್ ಕೆಲಸ ಸಣ್ಣ ಪರವಾಗಿ ಸರ್ ಇರ್ತಾವೆ ಸರ್ ಸರ್ ಇದೊಂದು ಸೀರಿಯಸ್ ಇಶ್ಯೂ ಸರ್ ಶಾಮದಾಗ ಬಂದು ಸರ್ ನಾನು ಬೆಳಗಾವಿ ಅಧಿವೇಶನದಲ್ಲೂ ಮಾತಾಡ್ಬೇಕಂತ ಹೇಳಿದ್ದೀನಿ ಸರ್ ಈ ಇಶ್ಯೂ ಅಂಗನವಾಡಿ ಟೀಚರ್ ಅಪಾಯಿಂಟ್ಮೆಂಟ್ ಏನ್ ಮಾಡ್ಕೊಳ್ತಾರ ಸರ್ ಹಿಂಗೊಂದು ಸಮಯ ಇತ್ತು ಫಸ್ಟ್ ಪ್ರಿಫರೆನ್ಸ್ ಯಾರಿಗಪ್ಪ ಅಂದ್ರ ವಿಧವೆಯರಿ ನೆಕ್ಸ್ಟ್ ಹ್ಯಾಂಡಿಕ್ಯಾಪ್ ಇಂಥವ್ರಿಗೆ ಅವಕಾಶ ಇದೆ एक सर देखिए 2 मिनट सर ये प्रोसेस टोटल रॉन्ग है सर यार ವಿಧವೆ ಹರನೋ ಯಾರು ಹ್ಯಾಂಡಿಕ್ಯಾಪ್ ಹರನೋ ಅವ್ರಿಗೆ ಸಿಗ್ಬೇಕಾಗಿದ್ದು ನಾವೆಲ್ಲರೂ ಹೋಗಿ ಸರ್ಕಾರ ಯಾರಿಗೆ ಕೊಡ್ತೀವಿ ಅಂದ್ರ ಯಾವ ಹುಡುಗಿ 90% ತೋಡು 92% ತೋಡು ಮುಂದೆ ಸೈಂಟಿಸ್ಟ್ ಆಗಕ್ಕೆ ನಾವು ಅಂಗನವಾಡಿ ಟೀಚರ್ ಮಾಡತ್ತೀವಿ ನಾವು 92% ತೋಡೋರಿಗೆ ಅವು ಬಡವಿರ್ತಾವ ನೌಕರಿ ಸಿಕ್ಕಂತ ಅಂಗನವಾಡಿ ಟೀಚರ್ ಆಗ್ತಾವ ಸರ್ ದಯಮಾಡಿ ನಾನು ಚೇಂಜ್ ಮಾಡಿಸಿ ನಾವು ಎಲ್ಲರೂ ಸೇರಿ ಬೆಳಗಾವಿ ಅಧಿವೇಶನಗಳು ಯಾರು ವಿಧವೆ ಇರ್ತಾರೋ ಯಾರು ಹ್ಯಾಂಡಿಕ್ಯಾಪ್ ಇರ್ತಾರೋ ಅವ್ರ ಮೆರಿಟ್ ಇದ್ದವ್ರು ಆಗ್ಬೇಕು ಅಷ್ಟೇ ಅಂಗನವಾಡಿ ಟೀಚರ್ ಚೇಂಜ್ ಮಾಡೋದ್ರ ಬಗ್ಗೆ ಸರ್ಕಾರ ಮಟ್ಟದಲ್ಲಿ ಚರ್ಚೆ ಮಾಡ್ತಾರೆ. ಅದೇ ಸರ್ ತಮ್ಮ ಮುಖಾಂತರ ತಾವು ಮಾತಾಡ್ಬೋದಲ್ಲ ಸರ್ ಕ್ಯಾಬಿನೆಟ್ ಮಾತಾಡಿ ಸರ್ ಅಧಿವೇಶನದಲ್ಲಿ ಮಾತಾಡೋಣ ಸರ್ ಇದು ಟೋಟಲ್ ತಪ್ಪಾಗುತ್ತೆ ಸರ್ ಈ ಪ್ರೋಸೆಸ್ ಮಾತಾಡ್ತೀನಿ. ಹುಡುಗಿಯರ ಅಂಗನವಾಡಿ ಟೀಚರ್ ಆಗತ್ತವ ಸರ್ ಪಾಪ 95% ಅಂಗನವಾಡಿ ಟೀಚರ್ ಆಗತ್ತೆ ಬೆಳಿಗ್ಗೆ ಐತಿಗೆ ಎಲ್ಲಾ ಲೀಡರ್ ಬಂದಿದ್ರು 20 ಜನ ಇವರೇ